ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸಸ್ ಆದರೆ ಇರುವಂಥದ್ದು 27ನೇ ಕಂತಿನ ಹಣ ಜಮಾ ಕುರಿತು ಹಾಗೇನೂ ಸಹ CM ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಾಗೇನೂ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನು ಹಾಗೇನೂ ಸಬ್ಸ್ಕ್ರೈಬ್ ಬಟನ್ ಆದರೆ ಕಾಣಿಸಿದೆ ನೋಡಿ. ಸಾಕಷ್ಟು ಜನಕ್ಕೆ 27ನೇ ಕಂತಿನ ಹಣ ಜಮಾ ಕುರಿತು ಸಾಕಷ್ಟು ಕನ್ಫ್ಯೂಷನ್ಸ್ ಆದರೆ ಇತ್ತು. 27ನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಇಲ್ವಾ, ಯಾವಾಗಿಂದ ಬರುತ್ತೆ ಏನು ಅಂತ ಹೇಳಿಬಿಟ್ಟು ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಆದರೆ ಬಿಡುಗಡೆ ಆಗಿರುವಂಥದ್ದು ಹೌದು, ನಿಜ. 27ನೇ ಕಂತಿನ ಹಣ ಆದರೆ ಬಿಡುಗಡೆ ಆಗಿದೆ. ಇವತ್ತಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆದರೆ ಶುರು ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂಥದ್ದು. ಈ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಜಮಾ ಮಾಡಬೇಕಂತ ಅಂದರೆ ಏನಿಲ್ಲ ಅಂತ ಅಂದ್ರೂ 15ರಿಂದ 20 ದಿನಗಳ ಕಾಲ ಟೈಮ್ ಆದರೆ ಬೇಕಾಗುತ್ತೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಕ್ಕೆ. ಈಗ ನಿನ್ನೆ ಹಣ ಬಿಡುಗಡೆ ಮಾಡಿರುವಂಥದ್ದು. ಹಾಗೇನು DBT ಮುಖಾಂತರ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದರ ಒಂದು ಪ್ರಕ್ರಿಯೆ ಈಗಾಗಲೇ ಶುರು ಆಗಿರುವಂಥದ್ದು. ನಿನ್ನೆ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ. 1 or 2% ಆಫ್ ದಿ ಫಲಾನುಭವಿಗಳಿಗೆ ನಿನ್ನೆ ಹಣ ಜಮಾ ಆಗಿರುವಂಥದ್ದು. ಆ್ಯಂಡ್ ಇವತ್ತು ಸಾಕಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ ನೋಡಿ. ಯಾರೆಲ್ಲ ಫೆಬ್ರವರಿ ತಿಂಗಳಲ್ಲಿ 25, 26ನೇ ಕಂತಿನ ಹಣ ಪಡ್ಕೊಂಡಿದ್ರಿ, ಇಂತಹ ಫಲಾನುಭವಿಗಳಿಗೆ ಈಗಾಗಲೇ 27ನೇ ಕಂತಿನ ಹಣ ಆದರೆ ಜಮಾ ಆಗ್ತಿದೆ. ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಾದರೆ ಜಮಾ ಆಗುತ್ತೆ 2,000 ಹಣ. 27ನೇ ಕಂತಿನ ಹಣ ಯಾವ ತಿಂಗಳ ಹಣ ಅಂತ ನೀವು ಕೇಳೋದಾದರೆ ಇದು ಬಂದುಬಿಟ್ಟು ನಿಮಗೆ ಡಿಸೆಂಬರ್ ತಿಂಗಳ ಹಣ ಆದರೆ ಈಗ ಜಮಾ ಆಗ್ತಿರೋವಂಥದ್ದು. ಆ್ಯಂಡ್ ಇನ್ನೊಂದು, ಸಾಕಷ್ಟು ಜನ ನನಗೆ 27ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ಸನ್ನು ಮಾಡ್ತಾನೆ ಇದ್ದಾರೆ. ನಮ್ಮ ಫ್ರೆಂಡ್ಸಿಗೆ ಮಾತ್ರ ಬಂದಿದೆ, ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮ್ಮ ರಿಲೇಟಿವ್ಗೆ ಬಂದಿದೆ, ಬಟ್ ನನಗೆ 27ನೇ ಕಂತಿನ ಹಣ ನಿನ್ನೆ ಬಂದಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ನೋಡಿ. ಜಸ್ಟ್ ಇದು ಹಣ ಬಿಡುಗಡೆ ಆಗಿರುವಂಥದ್ದು ನಿನ್ನೆ. ಆ್ಯಂಡ್ ಈ DBT ಮುಖಾಂತರ ಶುರು ಮಾಡುವಂಥ ಪ್ರೋಸೆಸ್ ಏನಿದೆ ಅದೂ ಸಹ ಈಗಾಗಲೇ ಶುರು ಆಗಿದೆ. 1% ಆಫ್ ದಿ ಫಲಾನುಭವಿಗಳಿಗೆ ಜಮಾ ಮಾಡಿರ್ತಾರೆ. ಫಸ್ಟು ಟ್ರಯಲ್ ಮಾಡಿ ಈಗ ಇವತ್ತಿಂದನೂ ಶುರು ಮಾಡ್ಕೋತಾರೆ. ಇವತ್ತಿಂದ ಪ್ರತಿನಿತ್ಯನೂ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪ್ರತಿನಿತ್ಯನೂ ಹಣ ಜಮಾ ಮಾಡ್ತಾನೆ ಬರ್ತಿರ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಹಣ ಜಮಾ ಆಗ್ತಾನೆ ಬರ್ತಿರುತ್ತೆ. ನೀವು ಸಹ ಒಂದ್ಸಲಿ ಆದರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಮೆಸೇಜ್ ಬರುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ 2,000 ಹಣ. ಇಷ್ಟು ದಿನ ನೀವು ಯಾವ ರೀತಿ ಚೆಕ್ ಮಾಡ್ತಿದ್ರೋ ಅದೇ ರೀತಿಯಲ್ಲಿ ನಿಮಗೆ 2,000 ಬಂದಿದ್ದ ಆದಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಹಣ ಈಗಾಗಲೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ, ನನಗೆ ಬಂದಿಲ್ಲ 27ನೇ ಕಂತಿನ ಹಣ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಿನ್ನೂ ಈಗ ಸ್ಟಾರ್ಟ್ ಆಗಿರುವಂಥದ್ದು. ನಿಮಗೆ 27ನೇ ಕಂತಿನ ಹಣ ಇವತ್ತಾದರೂ ಬರ್ಬೋದು, ನಾಳೆನಾದರೂ ಬರ್ಬೋದು. ಒಂದು 10 to 15 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ 4 ಗಂಟೆ ಒಳಗಡೆ ಬರುತ್ತಾ, 5 ಗಂಟೆ ಒಳಗಡೆ ಬರುತ್ತಾ ಅಂತ ಕೇಳ್ತಿರ್ತೀರ ನೋಡಿ. ನಿಮಗೆ ಇವತ್ತಲ್ಲಿ ಇಲ್ಲ ಅಂತಂದರೆ ನಾಳೆ ಆಗಲಿ, ರಾತ್ರಿ ಆಗಲಿ ಅಥವಾ ಯಾವಾಗ ಆದರೂ ಟೈಮೇ ಇರೋದಿಲ್ಲ. ಯಾಕಂತ ಅಂದರೆ ಹಣ ಬಿಡುಗಡೆ ಮಾಡಿ ಬ್ಯಾಚಸ್ ವೈಸು ಹಣ ಜಮಾ ಮಾಡ್ತಾ ಬರ್ತಿರ್ತಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ. ನಿಮ್ಮ ಒಂದು ಇದು ಬಂದಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದರೆ 2,000 ಜಮಾ ಆಗುತ್ತೆ. ಬಟ್ ನಿಮ್ಗೆ ಇಲ್ಲಿರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದರೆ ಸಾಕಷ್ಟು ಜನ ಫೆಬ್ರವರಿ ತಿಂಗಳಲ್ಲಿ 2 ತಿಂಗಳ ಹಣ ಬಿಡುಗಡೆ ಮಾಡಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ಹಣ ಬರೋದು ಡೌಟು, ಮಾರ್ಚ್ ತಿಂಗಳಲ್ಲಿ ಹಣನೇ ಬರಲ್ಲ, ಲೇಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಕಡೆ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿತ್ತು. ಬಟ್ ಇದೀಗ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಈಗಾಗಲೇ 27ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಿರುವಂಥದ್ದು. ಇದರ ಒಂದು ಪ್ರಕ್ರಿಯೆ ಆದರೆ ಶುರು ಆಗಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಆದರೆ ಕ್ರೆಡಿಟ್ ಆಗುತ್ತೆ. ಓಕೆನಾ, ಇದೊಂದು ಗುಡ್ ನ್ಯೂಸು. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ ಮೊನ್ನೆ ಬಜೆಟ್ನಲ್ಲಿ CM ಸಿದ್ದರಾಮಯ್ಯ ಸರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನು ಆ ಒಂದು ಗುಡ್ ನ್ಯೂಸ್ ಅಂತ ಅಂದರೆ ಇಲ್ಲಿ ಈಗಾಗಲೇ ನಾವು ಹೇಳಿದ್ದೇವೆ ಆ್ಯಂಡ್ ಈಗಲೂ ಸಹ ಹೇಳ್ತಾ ಇದ್ದೇವೆ, ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದರ ಒಂದು ಪ್ರಕಾರನೇ ನಿಮಗೆ ಇಲ್ಲಿ ಬಂದುಬಿಟ್ಟು ಒಂದು 5 ವರ್ಷ ಗೃಹಲಕ್ಷ್ಮಿ ಯೋಜನೆ ಏನು ಬರಬೇಕು, 5 ವರ್ಷ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 2,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಮೊನ್ನೆ ಬಜೆಟ್ನಲ್ಲಿ ಹೇಳಿರುವಂಥದ್ದು 2026-27ನೇ ವರ್ಷಕ್ಕೆ ಏನು ಮಾಡಿದ್ದಾರೆ ಅಂತ ಅಂದರೆ ಈ ಒಂದು ಇಯರ್ಗೆ ಈಗಾಗಲೇ ಸಹ 28,000 ಕೋಟಿ ಅನುದಾನ ಏನಿದೆ ಅದು ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಎತ್ತಿಟ್ಟಿರುವಂಥದ್ದು. ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಸಹ ಒಂದೊಂದು ಕಂತ ಹಣ ಹಾಗೆ ಆದರೆ ಕ್ರೆಡಿಟ್ ಆಗುತ್ತೆ. ಯಾರೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲಿ, ಗೃಹಜ್ಯೋತಿ ಯೋಜನೆ ಬಗ್ಗೆ ಆಗಲಿ, ಇಲ್ಲ ಅಂತಂದರೆ ಶಕ್ತಿ ಯೋಜನೆ ಬಗ್ಗೆ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಲಿ ಇಲ್ಲಿ ಯಾರಿಗೂ ಸಹ ಏನು ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಸಹ ಒಂದು ಹಣ ಆದರೆ ಬಿಡುಗಡೆ ಮಾಡುವಂಥದ್ದು ಬಜೆಟ್ನಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಬಟ್ ಇಲ್ಲಿ ಸಾಕಷ್ಟು ಕಡೆ ಚರ್ಚೆ ಆಗ್ತಿರುವಂಥದ್ದು ಯುವ ನಿಧಿ ಬಗ್ಗೆ. ಈ ಒಂದು ಯುವ ನಿಧಿ ಯೋಜನೆ ಬಗ್ಗೆ ಆದರೆ ಮಾತನಾಡಿಲ್ಲ. ಆ್ಯಂಡ್ ಯುವ ನಿಧಿ ಯೋಜನೆಗೆ ಇಲ್ಲಿ ಹಣ ಆದರೆ ಇಲ್ಲ, ಅನುದಾನ ಇಲ್ಲ ಅಂತ ಹೇಳಿಬಿಟ್ಟು ವೈರಲ್ ಆಗ್ತಿರುವಂಥದ್ದು. ಇದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ಯುವ ನಿಧಿ ಯೋಜನೆ ಸ್ಟಾಪ್ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ ನಮಗೆ ಮುಂದಿನ ದಿನಗಳಲ್ಲಿ
ಆದರೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಂತೂ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸನ್ನು ಕೊಡ್ತಾನೆ ಇದ್ದಾರೆ. ಈಗ ನೋಡಿದ್ರೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿದ್ದಾರೆ. 27ನೇ ಕಂತಿನ ಹಣ ಈಗಾಗಲೇ ಶುರು ಆಗಿದೆ. ಇನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಅಕೌಂಟಿಗೆ ಬರುತ್ತೆ. ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ 5 ವರ್ಷಕ್ಕೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ 27ನೇ ಕಂತಿನ ಹಣ ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಹೇಳಿ. ನೋಡಿ, ಇದೇ ಜಿಲ್ಲೆಯವರಿಗೆ ಬರಬೇಕಂತ ಏನಿಲ್ಲ. ಪ್ರತಿನಿತ್ಯನೂ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಒಂದಿಷ್ಟು ಫಲಾನುಭವಿಗಳಿಗಾದರೆ ಹಣ ಜಮಾ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನಿಮಗೆ 27ನೇ ಕಂತಿನ ಹಣ ಈಗಾಗಲೇ ಬಂದಿದೆಯಾ ಅಥವಾ ವೆಯ್ಟ್ ಮಾಡ್ತಿದ್ದೀರಾ ಯಾವ ಜಿಲ್ಲೆಯವರು ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.